ಇದೊಂದು ಗವರ್ಮೆಂಟ್ ಬಸ್ಸಲ್ಲಿ ನಡೆದಿರುವಂತ ಘಟನೆ ಇದು. ಏನಂತ ಹೇಳಿದ್ರೆ 2-3 ದಿವಸ ಆಯ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರಾ ಏನಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾನೇನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಎಷ್ಟು ಜನ ಶೇರ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಜನ ಶೇರ್ ಮಾಡ್ಬೇಕಿದು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಆದ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಒಳಗಡೆ ಅವನು ಗೊತ್ತಾಗ್ಬೇಕು ಇಂಥ ಒಂದು ಕಾಮದವನು ನಮ್ಮ ಫ್ಯಾಮಿಲಿ ಒಳಗಡೆ ಇದ್ದಾನೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇಂಥದ್ದು ಕಂಡಕ್ಟರ್ ಅಲ್ಲಿ ಸುಮಾರು ನೋಡಿದ್ದೇನೆ, 100ರಲ್ಲಿ 10% ಇಂಥದ್ದೇ ಇರೋದು. ಯಾಕೆ ಅಂತ ಹೇಳಿದ್ರೆ ಬಾಕಿ 80% ಒಳ್ಳೆ ಜನಕ್ಕೆ ಇಂಥ 10% ಅವರು ಕಲಂಕ ತಂದಿರೋದು. ಒಂದೊಂದು ಇರುತ್ತೆ, ಲೇಡೀಸು ಮಿಡ್ಲಲ್ಲಿ ಒರೆಸ್ಕೊಂಡು ಹೋಗೋದು, ಅಲ್ಲದ ಜಾಗಕ್ಕೆ ಟಚ್ ಮಾಡ್ಕೊಂಡು ಹೋಗೋದು, ಇಂಥದ್ದು ಸುಮಾರು ನಾವು ನೋಡಿದೇನು ಹೊಸದಾಗಿರೋದೇನಲ್ಲ. ಇದು ಒಂಥರದ ಒಂದು ರೋಗ, ಗೊತ್ತಾಯ್ತಾ? ಈ ರೋಗವನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರನೇ ಮಾಡಿ ಅದನ್ನು ಮುಗಿಸ್ಬೇಕು. ಇಂಥ ರೋಗ ಇದ್ದವರನ್ನು ತಂದು ಇಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇದು ಹಗಲೊರ್ತಲ್ಲಿ ಆಗಿದ್ದು, ಇವಾಗ ನೈಟು ಸ್ಲೀಪರ್ ಬಸ್. ಇದೊಂದು ಗವರ್ಮೆಂಟ್ ಬಸ್ಸಲ್ಲಿ ನಡೆದಿರುವಂತ ಘಟನೆ ಇದು. ಏನಂತ ಹೇಳಿದ್ರೆ 2-3 ದಿವಸ ಆಯ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರಾ ಏನಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾನೇನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಎಷ್ಟು ಜನ ಶೇರ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಜನ ಶೇರ್ ಮಾಡ್ಬೇಕಿದು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಆದ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಒಳಗಡೆ ಅವನು ಗೊತ್ತಾಗ್ಬೇಕು ಇಂಥ ಒಂದು ಕಾಮದವನು ನಮ್ಮ ಫ್ಯಾಮಿಲಿ ಒಳಗಡೆ ಇದ್ದಾನೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇಂಥದ್ದು ಕಂಡಕ್ಟರ್ ಅಲ್ಲಿ ಸುಮಾರು ನೋಡಿದ್ದೇನೆ, 100ರಲ್ಲಿ 10% ಇಂಥದ್ದೇ ಇರೋದು. ಯಾಕೆ ಅಂತ ಹೇಳಿದ್ರೆ ಬಾಕಿ 80% ಒಳ್ಳೆ ಜನಕ್ಕೆ ಇಂಥ 10% ಅವರು ಕಲಂಕ ತಂದಿರೋದು. ಒಂದೊಂದು ಇರುತ್ತೆ, ಲೇಡೀಸು ಮಿಡ್ಲಲ್ಲಿ ಒರೆಸ್ಕೊಂಡು ಹೋಗೋದು, ಅಲ್ಲದ ಜಾಗಕ್ಕೆ ಟಚ್ ಮಾಡ್ಕೊಂಡು ಹೋಗೋದು, ಇಂಥದ್ದು ಸುಮಾರು ನಾವು ನೋಡಿದೇನು ಹೊಸದಾಗಿರೋದೇನಲ್ಲ. ಇದು ಒಂಥರದ ಒಂದು ರೋಗ, ಗೊತ್ತಾಯ್ತಾ? ಈ ರೋಗವನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರನೇ ಮಾಡಿ ಅದನ್ನು ಮುಗಿಸ್ಬೇಕು. ಇಂಥ ರೋಗ ಇದ್ದವರನ್ನು ತಂದು ಇಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇದು ಹಗಲೊರ್ತಲ್ಲಿ ಆಗಿದ್ದು, ಇವಾಗ ನೈಟು ಸ್ಲೀಪರ್ ಬಸ್. ಇದೊಂದು ಗವರ್ಮೆಂಟ್ ಬಸ್ಸಲ್ಲಿ ನಡೆದಿರುವಂತ ಘಟನೆ ಇದು. ಏನಂತ ಹೇಳಿದ್ರೆ 2-3 ದಿವಸ ಆಯ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರಾ ಏನಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾನೇನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಎಷ್ಟು ಜನ ಶೇರ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಜನ ಶೇರ್ ಮಾಡ್ಬೇಕಿದು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಆದ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಒಳಗಡೆ ಅವನು ಗೊತ್ತಾಗ್ಬೇಕು ಇಂಥ ಒಂದು ಕಾಮದವನು ನಮ್ಮ ಫ್ಯಾಮಿಲಿ ಒಳಗಡೆ ಇದ್ದಾನೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇಂಥದ್ದು ಕಂಡಕ್ಟರ್ ಅಲ್ಲಿ ಸುಮಾರು ನೋಡಿದ್ದೇನೆ, 100ರಲ್ಲಿ 10% ಇಂಥದ್ದೇ ಇರೋದು. ಯಾಕೆ ಅಂತ ಹೇಳಿದ್ರೆ ಬಾಕಿ 80% ಒಳ್ಳೆ ಜನಕ್ಕೆ ಇಂಥ 10% ಅವರು ಕಲಂಕ ತಂದಿರೋದು. ಒಂದೊಂದು ಇರುತ್ತೆ, ಲೇಡೀಸು ಮಿಡ್ಲಲ್ಲಿ ಒರೆಸ್ಕೊಂಡು ಹೋಗೋದು, ಅಲ್ಲದ ಜಾಗಕ್ಕೆ ಟಚ್ ಮಾಡ್ಕೊಂಡು ಹೋಗೋದು, ಇಂಥದ್ದು ಸುಮಾರು ನಾವು ನೋಡಿದೇನು ಹೊಸದಾಗಿರೋದೇನಲ್ಲ. ಇದು ಒಂಥರದ ಒಂದು ರೋಗ, ಗೊತ್ತಾಯ್ತಾ? ಈ ರೋಗವನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರನೇ ಮಾಡಿ ಅದನ್ನು ಮುಗಿಸ್ಬೇಕು. ಇಂಥ ರೋಗ ಇದ್ದವರನ್ನು ತಂದು ಇಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇದು ಹಗಲೊರ್ತಲ್ಲಿ ಆಗಿದ್ದು, ಇವಾಗ ನೈಟು ಸ್ಲೀಪರ್ ಬಸ್.